ಎಐ ತಂತ್ರಜ್ಞಾನ ದುರುಪಯೋಗದ ವಿರುದ್ಧ ನಟಿ ರುಕ್ಮಿಣಿ ವಸಂತ್ ಗರಂ ಆಗಿದ್ದಾರೆ. ರುಕ್ಮಿಣಿ ವಸಂತ್ ಅವರ ಎಐ ಬಿಕಿನಿ ಫೋಟೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದ ಮಹದೇವಪುರದ ಫೋನೆಕ್ಸ್ ಮಾರ್ಕೆಟ್ ಸಿಟಿನಲ್ಲಿ ನಡೆದ ದಿ ಗುಲಿಸ್ತಾನ್ ಎಡಿಟ್ ಕಲೆಕ್ಷನ್ನ ಆವರಣ ಕಾರ್ಯಕ್ರಮದಲ್ಲಿ ಅವರು ಪ್ರತಿಕ್ರಿಯೆ ನೀಡಿದರು. ಈ ಬಗ್ಗೆ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದ್ದೇನೆ. ಪೊಲೀಸರು ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ನಟಿ ತಿಳಿಸಿದ್ದಾರೆ. ಇನ್ನು ಎಐ ಬಳಕೆಯ ಬಗ್ಗೆ ಮಾತನಾಡಿದ ಅವರು, ಎಐ ಅನ್ನು ಒಳ್ಳೆಯ ಉದ್ದೇಶಗಳಿಗೆ ಬಳಸಬೇಕು, ಕೆಟ್ಟ ಕೆಲಸಗಳಿಗೆ ಬಳಸಬಾರದು ಎಂದು ಎಚ್ಚರಿಕೆ ನೀಡಿದರು. ಇದು ಕೇವಲ ನಟರಿಗಷ್ಟೇ ಅಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳಿಗೂ ಈ ರೀತಿಯ ಘಟನೆಗಳು ನಡೆಯುತ್ತಿರುವುದು ತಪ್ಪು. ಇತ್ತೀಚಿನ ದಿನಗಳಲ್ಲಿ ನಟಿಯರು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ರುಕ್ಮಿಣಿ ವಸಂತ್ ಬೇಸರ ವ್ಯಕ್ತಪಡಿಸಿದರು. ಕಂಪ್ಲೇಂಟ್ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಅದು ವಿಡಿಯೋ ಅಂತ ನೀವು ಪೋಸ್ಟ್ ಹೌದು ಸರ್. ಅದ್ರ ಬಗ್ಗೆ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ ಸರ್, ಟ್ವಿಟರ್ ಇದೆಯಾ? ಅಲ್ಲಿ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಸೊ ನೀವು ಅದೇ ಓದ್ಬೋದು. ನಾನು ಸ್ಟೇಟ್ಮೆಂಟಲ್ಲೆಲ್ಲ ಹಾಕಿದ್ದೀನಿ. ಪೊಲೀಸ್ ಈಗಷ್ಟೇ ಕೊಟ್ಟಿರೋದು, ನಾವು ಕಂಪ್ಲೇಂಟ್ ಈಗಷ್ಟೇ ಮಾಡಿರೋದು. ಸೊ ಐ ಹ್ಯಾವ್ ಫುಲ್ ಫೇತ್. ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಳ್ತಾರೆ. ಬರೀ ನಟಿಯವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗುತ್ತೆ, ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. ಎಐನಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋದು ಹೋಗಬೇಡಿ ಅಂತ ಕೇಳ್ಬೋದು. ಅದು ಸೈಬರ್ ಕ್ರೈಮ್ ಅವ್ರು ಡಿಸೈಡ್ ಮಾಡಿ. ದಟ್ ಈಸ್ ರಿಯಲಿ ನಾಟ್ ಫಾರ್ ಅಸ್ ಟು ಡಿಸೈಡ್. ಇವಾಗ ಈ ಸಿಚುವೇಶನ್ ನಾನಿದ್ದೀನಿ, ಈ ಸಿಚುವೇಶನಲ್ಲಿ ಐ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಇವಾಗ ಸೈಬರ್ ಕ್ರೈಮ್ನವರು ಪೊಲೀಸರು ನೋಡ್ಕೊಳ್ತಾರೆ.